ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನೆಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಬೆಳಗಿನ ಜಾವ 4 ಗಂಟೆಗೆದ್ದು ಅಲ್ಲ 2 ಗಂಟೆಗೆದ್ದು ಬೇಗ ರೆಡಿಯಾಗಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು. ಎಲ್ಲಿಗೆ ಅಂದರೆ ಹೊಸಪೇಟೆಗೆ. ಸೊ ಇವತ್ತು ಫುಲ್ಲು ದಿನ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಟ್ರೈನಲ್ಲಿ ಏನೇನೆಲ್ಲ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಟ್ರೈನಲ್ಲಿ. ಎ ಡೇ ಇನ್ ಟ್ರೈನ್, ಕರೆಕ್ಟಾ? ಹಾಂ, ಕರೆಕ್ಟಾಗಿ ಹೇಳಿದೆ. ಸೊ ಫುಲ್ಲು ಟ್ರೈನಲ್ಲಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಹೇಳ್ತೀನಿ. ಮತ್ತು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಾನು, ಆರು, ಮೇಘಕ್ಕ, ಸುಪೇಯಕ್ಕ, ಮಮ್ಮಿ, ನಮ್ಮನ್ನು ಬಿಡೋಕ್ಕೆ ಆಕರ್ಷಣ ಬಂದಿದ್ದಾರೆ. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನೆಲ್ಲ ಹೋಗ್ತಾ ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ಈಗ ಇಲ್ಲಿಂದ ಎಲ್ಲಿಗೆ? ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಸೊ ಹೋಗುವ, ಓಕೆನಾ? ಸೊ ಎಂತ ಗೊತ್ತಾ, ಇನ್ನೊಂದು ನನ್ನ ಔಟ್ಫಿಟ್ ಹೇಗಿದೆ? ಚೆನ್ನಾಗಿದೆಯಾ? ನಂದು ಸುಪೇಯಕ್ಕಂದು ಸೇಮ್ ಇದೆ. ಸುಪೇಯಕ್ಕ ಬೇಗ ಬಾ, ನೀನು ಬರೋವರೆಗೂ ಕಾಯ್ಕೊಂಡಿರೋಕ್ಕಾಗಲ್ಲ, ಅಲ್ಲಿ ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ. ಬೇಗ ಬಾ. ಬಂದ್ಲು. ಸೊ ನಂದು ಸುಪ್ರಿಯಕ್ಕ, ನಾವಿಬ್ರು ಟ್ವಿನ್ನಿಂಗ್. ಇವಳು ತರಿಸಿದ್ಲಾ ಫಸ್ಟು, ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ತರಿಸ್ಕೊಂಡೆ. ಅಷ್ಟೇ, ಇನ್ನೇನು? ಇವಳು ನೋಡಿ ಓಡಾಡ್ತಾ ಇರೋದು. ಇವಳು ಯಾಕಾರು ಹೋಗ್ತಾ ಇರೋದು ಹೇಳ್ಬೇಡ. ಚಪಲೈಸ್ ಹೋಯ್ತಾ ಎಲ್ಲ ಹೇಳ್ತೀವಿ, ಆಯ್ತಾ? ಅಲ್ಲಿವರೆಗೂ ನೋಡ್ತಾನೆ ಇರಿ. ಸೇಮ್ ಸೀರೆ ಹೇಳ್ತಾರೆ, ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗುವ, ಓಕೆ? ಸೊ ಪ್ರತಿ ಸಲ ನಾವು ಎಲ್ಲೇ ಹೋಗಲಿ, ಊರಿಗೆ ಹೋಗಲಿ, ಎಲ್ಲೇ ಹೋಗಲಿ, ಏನು ಅಂದರೆ ನಮ್ಮದು ಇಷ್ಟು ಲಗೇಜ್ ಇರುತ್ತೆ. ಎಷ್ಟು ಲಗೇಜ್ ಇದೆ ಅಂದರೆ ತೋರಿಸ್ತೀನಿ ಬನ್ನಿ. 1 2 3 4 5 6 7, ಇದು ಒಂದು 8, ಆಮೇಲೆ ನನ್ನ ಸೈಡ್ ಬ್ಯಾಗ್ ಒಂದು 8 9, ಟೋಟಲು 9 ಬ್ಯಾಗ್ ಇರೋದು. ಎಷ್ಟು ದಿನಕ್ಕೆ? 4 3 ದಿನಕ್ಕೆ, 5 ದಿನನಾ? 5 ದಿನಕ್ಕೆ 9 ಲಗೇಜ್. ಯಪ್ಪ ದೇವ್ರೆ, ಐ ಥಿಂಕ್ ನಮ್ಮದೇ ಜಾಸ್ತಿ ನಾವೇ ಎಲ್ಲೇ ಹೋದ್ರೂ ಜಾಸ್ತಿ ಲಗೇಜ್ ತೊಗೊಂಡೋಗೋದು. ಸೊ ಬನ್ನಿ ಹೋಗೋಣ. ಹಿಂಗ ಟೈಮು ನೋಡಿದವರೆಲ್ಲ ಏನಂತಾರೆ ಅಂದರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲರೂ ಅದನ್ನೇ ಹೇಳ್ತಾರೆ. ಸೊ ಬನ್ನಿ ಈಗ ಹೋಗುವಾರು. ಹಾಂ ಎಂತ ಇದು ಅಂದರೆ, ಈ ಗೂಗಲ್ ಮ್ಯಾಪ್ ಅಂದರೆ ಹೆಂಗೆಂಗೋ ತೋರಿಸ್ಬಿಡ್ತು ನೋಡಿ. ಕೈಯೆಲ್ಲ ನಡುಗ್ತಿದೆ. ಫುಲ್ಲು ಓಡ್ಕೊಂಡು ಬಂದಿದ್ದು, ಫಿಲ್ಮೇ ಥರ ನಾವೆಲ್ಲರೂ ಲಗೇಜ್ಗಳು ಇಟ್ಕೊಂಡು ಎರಡು ಫುಲ್ಲು ಅಲ್ಲಿಂದ 8ನೇ ಪ್ಲಾಟ್ಫಾರ್ಮ್ ಬಂದಿರೋದು. ನನಗೆ ಮಂಜು ಮಾಮ ಅನ್ನಕ್ಕೂ ಬರ್ತಿಲ್ಲ, ಪ್ಲಾಟ್ಫಾರ್ಮ್ ಅನ್ನಕ್ಕೂ ಬರ್ತಿಲ್ಲ. ಪಾಪ ಆಕಾಶನ ಏನು ಅನ್ಕೊಂಡು ಏನೋ ಹಂಗೆ ಬಿಟ್ಟು ಬೈತಿದ್ದೀವಿ. ಈ ಬಾಕಟ ಮೇಲೆ ಸಾಡೋಲೇನಾ? ಕರೆಕ್ಟ್ 5 ಗಂಟೆಗೆ ಹೊರಟಿದೆ ಟ್ರೈನು. ನೋಡ್ತಿರೋದು ನೋಡಿ. ಹಾಯ್ ಈಗ ಬಂದ್ಬಿಟ್ಟು ಸುಧಾರಿಸ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಬೆಳಿಗ್ಗೆ ಎಷ್ಟು ಟೈಮು? 5:15 5:20 ಆಗಿದೆ. ಕಾಫಿ ಕುಡಿತಾ ಇದ್ದೀವಿ.
ಕಾಫಿ 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 ಇಸ್ಕೊಂಡ ಇಸ್ಕೊಂಡ ಒಂದು 10 ನಿಮಿಷ ಟೈಮ್ ಇದೆ ನೋಡಿ ಕಾಫಿ ಟೀಗೆ. ಗುಡ್ ಮಾರ್ನಿಂಗ್. 1 ಅವರ್ 2 ಅವರ್ ಮಲ್ಕೊಂಡು ಈಗೆದ್ದು ಮನೆಯಿಂದ ತಂದಿದ್ದೀನಿ ಇಡ್ಲಿನ ತಿಂತಾ ಇದ್ದೀನಿ. ಮನೆ ಇಡ್ಲಿ ಸೊ ಈಗ ಟಿಫನ್ ಆಯ್ತಲ್ವಾ, ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕುಡಿತಾ ಇದ್ದೀವಿ. ಬೆಸ್ಟ್ 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 ಲೈಫು ಟ್ರೈನಲ್ಲಿ ಹೋಗೋದು, ಬೆಸ್ಟ್ ಮೆಮೊರಿ ಗೊತ್ತಾ. ಸೊ ಟೀ ಕುಡಿಯೋಣ ಬನ್ನಿ ಈಗ. ಚುಪ್ಪಿ ಟೀ ಕುಡಿ ಚುಪ್ಪಿ. ಸೊ ಆರು Cheers! Cheers, guys. Cheers, schools. ಏನ್ ಮಾಡಬೇಕು ಅಂತ ಟೈಮ್ ಪಾಸ್ ಆಗ್ತಾ ಇಲ್ಲ ಟ್ರೈನಲ್ಲಿ. ಸೊ ಅದಕ್ಕೆ ನಮ್ಮ ಸುಪ್ಪಿ ಅಕ್ಕ ಮೆಹಂದಿ ಆಗ್ತಾ ಇರುತ್ತೆ ನನ್ನ ಕೈಗೆ ಆಗ್ತಾಳೆ ಈಗ. ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಎಲ್ಲ ಹಿಂಸೆ ಆಗ್ತಿದೆ. ಮಲ್ಕೊಳ್ಳೋಣ ಅಂದರೆ ಸೆಕೆಗೆ ನಿದ್ದೆ ಬರ್ತಾ ಇಲ್ಲ. ಟೈಮ್ ಪಾಸ್ ಮಾಡೋದಕ್ಕೆ ಏನೂ ಇಲ್ಲ. ಅಪ್ಪ ಅಯ್ಯೋ ದೇವ್ರೇ ದೇವ್ರೇ, ನೋ ಸೀಟ್ ಫಾರ್ ಅದರ್, ಯಾರೂ ಇಲ್ಲ. ಯಪ್ಪ ಫುಲ್ಲು ರಶ್. ಇವಾಗ ತುಂಬ ಜನ ಅಂತಿತ್ತವ್ರೆ. ಇವಾಗೇ ಊಟ ಮಾಡ್ತಾಯಿದ್ದೀವಿ ನಾವು. ಊಟ ಮಾಡ್ತಾಯಿದ್ದೀವಿ, ಮನೆಯಿಂದ ತಂದಿದ್ದು ಊಟ ಮಾಡ್ತಾಯಿದ್ದೀವಿ. ಸಿಕ್ಕಪ್ಪ. ಏನು ಕಾವ್ಯ, ಹೆಂಗಿದೆ ಊಟ? ಹೆಂಗಿದೆ ಊಟ? ನಂಗೆ ಗೊತ್ತೇ ಇರಲಿಲ್ಲ ನೋಡು. ಶಿಲ್ಪಕ್ಕ ಚೆನ್ನಾಗಿದೆಯಾ? ಮಾಮ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಹೇ ಮಾಮ ಚುಪ್ಪಿ ಮೇಗಿ ಬಾಗಿ. ನಮ್ಮಮ್ಮ ಮಾಡೋ ಅಡುಗೆ ಆಲ್ವೇಸ್ ಸೂಪರ್. ಅಡುಗೆ ಆಲ್ವೇಸ್ ಸೂಪರ್ ಸೂಪರ್ ಸೂಪರ್. ತುಂಬ ಬಿಸಿಲು. ನೀನು ಅಲ್ಲಿ ಹೊಸಪೇಟೆನಲ್ಲಿ ಎಷ್ಟು ಬಿಸಿಲಿದೆಯೋ ಏನೋ. ಈಗ ಊಟ ಆಯಿತು 1:15. ಈಗ 4 ಗಂಟೆವರೆಗೂ ಈ ಟ್ರೈನಲ್ಲಿ ಹಬೆನಲ್ಲಿ ಹೆಂಗೆ ಕಾಲ ಕಳೆಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೀಟು, ಹಿಂಸೆ ಆಗ್ತಿದೆ ನನಗಂತೂ ಫುಲ್ಲು. 37 ಹೊಸಪೇಟೆ ಬಿಸಿಲಿರೋದು. ಯಪ್ಪ ದೇವ್ರೇ ಕಾಪಾಡಪ್ಪ ತಂದೇಸಯ್ಯ. ಸಿಕ್ಕಾಪಟ್ಟೆ ಬಿಸಿಲು ಯಪ್ಪ ದೇವ್ರೇ, ಪ್ಲೀಸ್ ಬಿಸಿಲೆಲ್ಲ ಕಮ್ಮಿ ಮಾಡಿಬಿಡು ಎಸಯ್ಯ, ಸಾಕು. ಏನು ಬೇಡ, 3 ದಿನ ಅಲ್ಲ, ಫುಲ್ ಮಳೆ ಬರ್ತಾನೆ ಇರಲಿ. ಸಾಕಾಗೋಗೈತೆ. ಹೌದಾ? ಹಂಗಂದ್ರೆ ಬರಬೇಡ ಎಸಯ್ಯ, ಬೇಡ. ಒಂದು 3 ದಿನ ಸ್ವಲ್ಪ ಡಿಗ್ರಿ ಎಲ್ಲ ಕಮ್ಮಿ ಮಾಡು ಬಿಸಿಲು ಪ್ಲೀಸ್. ಅದು ಬಿಟ್ಟರೆ ಏನಿಲ್ಲ. 40ವರೆಗೂ ಹೋಗುತ್ತಂತೆ. ಅರಣ್ಯಮ್ಮ ಎಲ್ಲ ಹೇಳ್ತಾ ಇದ್ರು 40ನೂ ದಾಟ್ಬೋದಂತ ಹೇಳ್ತಾ ಇದ್ರು. ಯಾಕೆ ಇಷ್ಟು ಬಿಸಿಲು? ಯಾಕೆ ಈ ವರ್ಷ? ಯಾಕೆ ಯಾಕೆ ಯಾಕೆ? ಸುಬ್ಬಿ ಅಕ್ಕನ ಜೊತೆ ಹಿಂಗೆ ಇದರಲ್ಲಿ ಬಿಸ್ಕೆಟು ಮತ್ತೆ ಈ ತರ ಚಾಕ್ಲೇಟ್ ಎಲ್ಲ ನಾವು ಹಿಂಗೆ ತಿಂತಾ ಇದ್ವಿ ಗೊತ್ತಾ. ನೀವು ನಿಮ್ಮ ಅಕ್ಕಂದ್ರ ಜೊತೆ ಹಿಂಗೆ ತಿಂತಾ ಇದ್ರೆ ಕಮೆಂಟ್ ಮಾಡಿ, ಓಕೆನಾ? ಬೂದಿ ಬಕ್ಕಣ ಹೆಂಗಾಗೋಳಂತ. ಸೊ ಇನ್ನೂ 32 ಕಿಲೋಮೀಟರು ಬಾಕಿ ಇದೆ. ನಾವು ನಮ್ಮ ಊರಿಗೆ ಹೋಗೋದು
ಏನು ಇಂಥ ಗತಿ ಅಂದ್ರೆ ಟ್ರೈನಲ್ಲಿ ನಮ್ಗೆ ನೀರ್ ತಗೊಂಬಂದಿದೀವಿ ಆಯ್ತಾ, ಫುಲ್ ತುಂಬಾ ತಗೊಂಬಂದಿದ್ವಿ, 3-4 ಬಾಟಲು ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನೀರು ಹುಡುಕ್ತಾ ಇದೀವಿ, ನೀರೇ ಇಲ್ಲ, ಫುಲ್ ಎಲ್ಲ ಖಾಲಿ ಆಗೋಗಿತ್ತು ನೀರು. ತುಂಬಾ ಯಪ್ಪ ತುಂಬಾ ಕಷ್ಟ ನೀರಿಲ್ಲ ಅಂದ್ರೆ. ಈ ಸಮ್ಮರ್ ಅಲ್ಲಿ ಜಾಸ್ತಿ ನೀರು ಕುಡೀರಿ, ಓಕೆನಾ? ನೀರು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ, ಓಕೆನಾ? ಇನ್ನು 13 ನಿಮಿಷ ಇದೆ ಹೊಸಪೇಟೆ ರೈಲ್ವೆ ಸ್ಟೇಷನಿಗೆ ಹೋಗೋದಕ್ಕೆ. ಆಫ್ಟರ್ ಲಾಂಗ್ ಟೈಮ್, 1 ವರ್ಷ ಆದ್ಮೇಲೆ ನಾವು ಹೋಗ್ತಾ ಇರೋದು. ಅದು ಟ್ರೈನಲ್ಲಿ ಹೋಗ್ತಾ ಇರೋದು, ಬ್ಯಾಂಗ್ಳೂರ್ ಟು ಹೊಸಪೇಟೆ ಫಸ್ಟ್ ಟೈಮ್. ಚಂದ ಇತ್ತು ಟ್ರೈನ್ ಜರ್ನಿ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ? ಆಮೇಲೆ ಅಲ್ಲಿಂದ ಬೇರೆ 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 ವ್ಲಾಗ್ಸು ಬರುತ್ತೆ. ಸೊ ಮೇನ್ ರೀಸನ್ ಹೊಸಪೇಟೆಗೆ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂದರೆ 9 ವರ್ಷ ಆದಮೇಲೆ ಹಬ್ಬ ಮಾಡ್ತಾ ಇದ್ದಾರೆ ಊರಲ್ಲಿ. ಸೊ ಅದನ್ನು ಅಟೆಂಡ್ ಮಾಡೋಣ ಅಂತ. ಬ್ರೇಕ್ ಇತ್ತು, ಹೇಗೋ ಬ್ರೇಕ್ ಇರಲಿಲ್ಲ, ಬ್ರೇಕ್ನ ನಾನು ತಗೊಂಡೆ. ಸೊ ಹೋಗ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮುದ್ದು ಸೊಸೆ ಮಾಡಾದ್ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಊರಿಗೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿ ನಮ್ಮ ತಾತ ಇದ್ದಾರೆ, ಇನ್ನು ಬೇರೆ ಬೇರೆ ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಆದರೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಓಕೆನಾ? ಸೊ ಬನ್ನಿ ಹೋಗೋಣ, ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ. ಸೊ ಇಳಿಯೋದಕ್ಕೋಸ್ಕರ ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಫುಲ್ ಖುಷಿ ಆಗ್ತಾ ಇದೆ, ಒಂಥರ ಖುಷಿ ಖುಷಿ ಖುಷಿ. ನಮ್ಮ ಲಗೇಜ್ ನೋಡಿ ತಾತ ಮತ್ತೆ ವಾಪಸ್ ನೀವು ಹೋಗ್ಬಿಡ್ರಿ, ಬೇಡ ಬೇಡ ಅಂತ ಕಳಿಸ್ಬಿಡ್ತಾರೆ ತಾತ ಲಗೇಜ್ಗಳು ನೋಡಿ. ನಮ್ಮದು 9 ಲಗೇಜು, ಅಕ್ಕವ್ರದ್ದು 4 ಲಗೇಜು. ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ, ಸುಮ್ಮನೆ ಇರ್ನೀನು. ಸೊ ಆಮೇಲೆ ನಿಮಗೆಲ್ಲ ವಿಡಿಯೋ ತೋರಿಸ್ತೀನಿ, ಓಕೆನಾ? ಎಷ್ಟು ಲಗೇಜ್ ಇದೆ ಏನು ಅನ್ನೋದನ್ನ, ಓಕೆ? ಸೊ ಬನ್ನಿ ಇಳಿಯೋಣ. ಸ್ಲೋ ಆಗಿ ಹೋಗ್ತಾ ಇದೆ ಇವಾಗ ಟ್ರೈನ್. ಇದು ಲಾಸ್ಟ್ ಸ್ಟಾಪು. ಆದರೂ ನಮ್ಮಮ್ಮ ಅವಸರದಲ್ಲಿ ಬ್ಯಾಗ್ಗಳನ್ನ ಇಳಿಸ್ತಾ ಇದ್ದಾರೆ. ನಮ್ಮ ಮಾಮ ಆಲ್ರೆಡಿ ಇಳಿದು ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇನ್ನು ಮೂವ್ ಆಗ್ತಾನೆ ಇದೆ ನೋಡಿ, ಇನ್ನು ಮೂವ್ ಆಗ್ತಾನೇ ಇದೆ. ಅದಕ್ಕೆ ಯಾವಾಗಲೂ ಟ್ರೈನ್ ನಿಂತ ಮೇಲೇ ನಾವು ಇಳಿಬೇಕು, ಹತ್ತೋದಾಗ್ಲಿ ಇಳಿಯೋದಾಗ್ಲಿ ಯಾವಾಗಿದ್ರೂ ಟ್ರೈನ್ ನಿಂತ ಮೇಲೆ ಹತ್ತಬೇಕು, ಓಕೆನಾ? ಸೊ ಬನ್ನಿ ಹೋಗೋಣ. ಈಗ ನಿಂತಿದೆ ಟ್ರೈನ್. ನೋಡಿ ಇಲ್ಲಿ ಎಷ್ಟು ಲಗೇಜ್ ಇದೆ ಅಂತ, ಎಲ್ಲರದು ಇಷ್ಟು ಜನ ಲಗೇಜ್ ಅದು. ಸೊ ಬನ್ನಿ ಈಗ ಈಚೆ ಹೋಗೋಣ. ಆಟೋ ಮಾಡಿದ್ದಾರೆ, ಅಲ್ಲಿಂದ ಆಟೋನಲ್ಲಿ ಹೋಗೋಣ, ಓಕೆನಾ? ನಮ್ಮೂರ ಆಟೋ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವು ದಾದ ಹಾಯ್ ಹೇಳಿ, ದಾದ ಹಾಯ್ ಹಾಯ್. ಸೊ ದಾದ ಬಂದ್ರು, ಇವಾಗ ಆಟೋನಲ್ಲಿ ಹೋಗ್ಬೇಕು, ಬನ್ನಿ ಹೋಗೋಣ. ಸೊ ಇವಾಗ ಆಟೋ ಹತ್ತಿ ಹೋಗ್ತಾ ಇದ್ವಿ. 2 ಆಟೋ ಮಾಡಿದ್ವಿ, ಬಿಕಾಸ್ ಗೊತ್ತಲ್ವಾ ಲಗೇಜ್ ಜಾಸ್ತಿ. ಸೊ ಒಂದರಲ್ಲಿ ನಾನು, ಮಮ್ಮಿ, ಮೇಘಕ್ಕ, ಇನ್ನೊಂದರಲ್ಲಿ ಮಾಮ, ಸುಪ್ಪಿಯಕ್ಕ, ಆರು, ಶಿಲ್ಪಕ್ಕ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಹೋಗುವ ಹೋಗುವ ಹೋಗುವ. ಏನಕ್ಕೆ ತಾತ ಇದನ್ನೆಲ್ಲ ಇಲ್ಲಿ ನೇತಾಕಿಯಾ? ಇವೆಲ್ಲ ಮಾರಕ್ ತಂದಿಯಾ? ನೋಡಿ ಇಷ್ಟು ಯಾರು ಕುಡಿತಾರ ತಾತ? ಇಸ್ಕೊಂಡು ತಗೊಂಡ್ಬಿಡ್ತಾರ. ಯಾವಾಗ ಬೇಕೋ ಅವಾಗ ತಗೊಂಡ್ಬರ್ಬೇಕಷ್ಟೇ, ಆಯ್ತಾ? ಹಾಯ್ ಹೇಳು. ವೆಲ್ಕಮ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಪ್ರತಿಮಾ ಠಾಕೂರ್. ಹೇಳ್ತಲ್ಲ, ಜೀವಿತ ಹೋಗ್ಲಿ. ಜೀವಿತ ಪ್ರತಿಮಾ ಠಾಕೂರ್ ಹೇಳಿ. ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ತಾತ ಯೂಟ್ಯೂಬ್ ಅಲ್ಲಿ ಹಾಕಕ್ಕೆ. ಸೊ ಜಾಸ್ಟ್ ಈಗ ಮನೆಗೆ ಬಂದ್ವಿ. ಮನೆಗೆ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆನೆ ಫಸ್ಟ್ ಅಲ್ಲೇ ನಮ್ಮ ಫೋಟೋ. ಇದು ಮಾಮನ ಮದ್ವೆನಲ್ಲಿ ತೆಗ್ದಿದ್ದು, ಇದು ಮನೆ ಓಪನಿಂಗ್ ಅಲ್ಲಿ ತೆಗ್ದಿದ್ದು, ಇದು ನಾರ್ಮಲ್ ರ್ಯಾಂಡಮ್ ಫೋಟೋಸ್ ತೆಗ್ದಿದ್ದು. ಅದನ್ನೆಲ್ಲ ನೀಟಾಗಿ ಫ್ರೇಮ್ ಮಾಡಿಸಿ ಇಟ್ಟಿದ್ದಾರೆ ತಾತ. ಸೊ ಹಿಂಗೆ ಬಂದರೆ ಇಲ್ಲೆಲ್ಲ ಬರೀ ಫೋಟೋಸು, ಟಿವಿ. ಸೊ ಇಲ್ಲೆಲ್ಲ ಫೋಟೋಸ್ ನಮ್ಮದು ಅವಾಗಿಂದು. ಸೊ ಬಂದಿದ್ದೀವಿ. ಸೊ ಇದು
ಕಿಚನ್. ಸೊ ಈ ಮನೆದು ವ್ಲಾಗ್ ಮಾಡಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಸೊ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಊರಲ್ಲಿ ನಮ್ಮದೇ ಹೋಮ್ ಸ್ಟೇ ಇದೆ, ಆರ್ ವಿ ನಾಯಕ್ ಅಂತ ಹೋಮ್ ಸ್ಟೇ ಇದೆ. ಸೊ ಅದ್ರದ್ದು ವ್ಲಾಗ್ ಮಾಡಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಇದ್ರಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟು ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗ್ ಅಥವಾ ಯಾವುದಾದ್ರೂ ವ್ಲಾಗಲ್ಲಿ ನಾನು ಮಾಡ್ತೀನಿ ವ್ಲಾಗ್. ನೀವು ಜಾಸ್ತಿ ಮಾಡಿ ಅಂತ ಹೇಳಿದ್ರೆ, ಇದು ಎಲ್ಲಿ ಅಂದರೆ ಹಂಪಿ ಹತ್ರ ಬರುತ್ತೆ, ಇದು ಕಡ್ಡಿರಾಂಪುರ ಅಂತ, ಅಲ್ಲಿ ಇರೋದು ಹೋಮ್ ಸ್ಟೇ. ಸೊ ವ್ಲಾಗ್ ಮಾಡಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟ್ರೈನಲ್ಲಿ ಎಕ್ಸ್ಪೀರಿಯನ್ಸು. ಸಿಕ್ಕಾಪಟ್ಟೆ ಬಿಸಿಲು, ಈ ಸಮ್ಮರಲ್ಲಿ ಬಂದಿದ್ದೀವಲ್ಲ, ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನಾನು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಬಿಸಿಲಿಗೆ ಅರ್ಧ ಸುಸ್ತಾಗ್ಬಿಟ್ಟಿತ್ತು ಬಿಸಿಲಿಗೆ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ವ್ಲಾಗ್ ಏನು ಅಂದರೆ ನಮ್ಮ ಊರ ಹಬ್ಬ ಇದೆ ಅಲ್ವಾ, ಸೊ ಅದ್ರದ್ದೆಲ್ಲ ವ್ಲಾಗ್ ಮಾಡ್ತಾ ಬರ್ತೀನಿ, ಓಕೆನಾ? ಸೊ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.